ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಕುರ್ಚಿ ಕದನ ರೋಚಕ ಘಟ್ಟ ತಲುಪಿದೆ. ಸಿಎಂ ಸೀಟಿಗಾಗಿ ಕಾದು ಕಾದು ಸುಸ್ತಾಗಿರುವ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಬಿಗ್ ಶಾಕ್ ನೀಡಲು ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಬಿಜೆಪಿಯ ಮಹಾನಾಯಕರೊಬ್ಬರು ಬಂಪರ್ ಆಫರ್ ನೀಡಿದ್ದಾರಾ ಎಂಬ ಪ್ರಶ್ನೆ ಬಂದಿದೆ. ಇಷ್ಟಕ್ಕೂ ಏನದು ಮಹಾನಾಯಕ ಅಂಡ್ ಡಿಕೆ ಬಿಗ್ಗೆಸ್ಟ್ ಪ್ಲಾನ್ ಅಂತೀರಾ? ಎಸ್ ವೀಕ್ಷಕರೇ, ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಸಿಎಂ ಸೀಟಿನ ಕದನದಲ್ಲಿ ಡಿಕೆ ಶಿವಕುಮಾರ್ ಅಸಲಿ ಆಟ ಆಡಲು ಆರಂಭಿಸಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಹಾಗೂ ಕೈಕಮಾಂಡಿನ ನಾಯಕರಿಗೆ ಬಿಗ್ಗೆಸ್ಟ್ ಶಾಕ್ ಆಗಿದೆ. ಡಿಕೆ ಆರಂಭಿಸಿದ ಅಸಲಿ ಆಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ತತ್ತರಿಸಿ ಹೋಗಿದ್ದಾರೆ. ಇಷ್ಟಕ್ಕೂ ಡಿಕೆ ಆಡುತ್ತಿರುವ ಅಸಲಿ ಆಟವಾದ್ರೂ ಏನು, ಅದು ಸರ್ಕಾರಕ್ಕೆ ಸಂಕಷ್ಟ ತರುತ್ತಾ ಎಂಬುದನ್ನು ನೋಡೋದಾದ್ರೆ, ಡಿಕೆ ಶಿವಕುಮಾರ್ ಅವರು ನೇರವಾಗಿ ಶಾಸಕರ ನಂಬರ್ ಗೇಮ್ ಆಡಲು ಮುಂದಾಗಿದ್ದಾರೆ. ಮಹಾರಾಷ್ಟ್ರಕ್ಕೆ ಶಾಸಕರನ್ನು ಕರೆದೊಯ್ಯಲು ಪ್ಲಾನ್ ಮಾಡಿದ್ದಾರೆ. ಅದು 10-20 ಅಲ್ಲ, ಬರೋಬ್ಬರಿ 40ಕ್ಕಿಂತ ಹೆಚ್ಚು ಶಾಸಕರನ್ನ ಮುಂಬೈಗೆ ಕರೆದೊಯ್ಯಲು ಡಿಕೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರೇ ಡಿಕೆಗೆ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ. ಎಲ್ಲಾ ರೀತಿಯ ಸಹಕಾರ ನೀಡಲು ನಿರ್ಧರಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗ ಶಾಸಕರನ್ನ ಮುಂಬೈಗೆ ಕರೆದೊಯ್ಯಲು ಪ್ಲಾನ್ ಮಾಡಿರೋದಾದ್ರೂ ಏಕೆ ಎಂಬುದನ್ನು ನೋಡೋದಾದ್ರೆ ಸಿಂಪಲ್. ಅದೇನಂದ್ರೆ, ಮಹಾರಾಷ್ಟ್ರದಲ್ಲಿ ಹೇಳಿ ಕೇಳಿ ಇರೋದು ಬಿಜೆಪಿ ನೇತೃತ್ವದ ಸರ್ಕಾರ. ಅಲ್ಲಿನ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಡಿಕೆ ಜೊತೆ ಸ್ವಲ್ಪ ಆಪ್ತತೆ ಕೂಡ ಹೊಂದಿದ್ದಾರೆ. ಅಲ್ಲದೆ ಮುಂಬೈನಲ್ಲಿದ್ರೆ ಕೈ ಶಾಸಕರಿಗೆ ಸೇಫ್ಟಿ ಸಿಗತ್ತೆ. ಜೊತೆಗೆ ಅವರನ್ನ ಹುಡುಕಿಕೊಂಡು ಯಾರೇ ಹೋದ್ರೂ ಅವರನ್ನ ಭೇಟಿಯಾಗಲು ಯಾರಿಂದಲೂ ಆಗಲ್ಲ. ಒಂದು ವೇಳೆ ಅದು ಆಗೋದಾದ್ರೆ ಬಿಜೆಪಿ ನಾಯಕರಿಂದ ಮಾತ್ರ, ಅಥವಾ ಡಿಕೆ ಶಿವಕುಮಾರ್ ಅವರಿಂದ ಮಾತ್ರ. ಹಾಗಾಗಿಯೇ ಇದೆಲ್ಲವನ್ನ ಯೋಚಿಸಿರುವಂತ ಡಿಕೆ ತಮ್ಮ ಬೆಂಬಲಿಗ ಶಾಸಕರನ್ನ ಸುರಕ್ಷಿತವಾಗಿ ಇಟ್ಕೊಳ್ಬಹುದು ಎಂದು ಮುಂಬೈ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದು ಹೇಳಲಾಗ್ತಿದೆ. ಇನ್ನೊಂದೆಡೆ ಬಿಜೆಪಿ ಜೊತೆ ಸಖ್ಯ ಬೆಳೆಸಲೆಂದೇ ಪ್ಲಾನ್ ಬಿ ರೆಡಿ ಮಾಡಿಕೊಳ್ಳಲೆಂದೇ ಡಿಕೆ ತಮ್ಮ ಬೆಂಬಲಿಗ ಶಾಸಕರನ್ನ ಮುಂಬೈಗೆ ಕರೆದೊಯ್ಯುತ್ತಿದ್ದಾರೆ ಎಂದು ಕೂಡ ಹೇಳಲಾಗ್ತಾ ಇದೆ. ಒಂದು ವೇಳೆ ಕೈ ಕಮಾಂಡ್ ನಾಯಕರು ತಮ್ಮ ದಾರಿಗೆ ಬರದಿದ್ದಲ್ಲಿ ಅಲ್ಲಿಂದ ಬಿಜೆಪಿ ಹೈಕಮಾಂಡ್ ನಾಯಕರೊಂದಿಗೆ ಮಾತುಕತೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಅವರ ಸೀಟಿಗೆ ಕುತ್ತು ತರೋಣ ಎಂಬುದು ಡಿಕೆ ತಲೆಯಲ್ಲಿದೆ. ಆದ್ರೆ ಇದೆಲ್ಲದಕ್ಕೂ ಶೀಘ್ರವೇ ಸ್ಪಷ್ಟನೆ ಸಿಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.